ಹಾಯ್, ನಾನು ನಿಮ್ಮ ಪ್ರೀತಿಯ ರಮೋ. ಏನಂದರೆ ತುಂಬ ದಿನ ಆಯಿತು ನಾನು ಯೂಟ್ಯೂಬಲ್ಲಿ ವ್ಲಾಗ್ ಹಾಕಿ ಯೂಟ್ಯೂಬಿಗೆ ಬಂದು. ಸೊ ಒಂದು ಸ್ಪೆಷಲ್ ರೀ ಎಂಟ್ರಿ ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಈಗ ತಾನೇ ರೀಸೆಂಟಾಗಿ ದುಬೈಗೆ ಹೋಗಿ ಬಂದೆ. ಐ ಹ್ಯಾಡ್ ಅ ರಿಯಲಿ ಫ್ಯಾಂಟಾಸ್ಟಿಕ್ ವೆಕೇಷನ್. ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ, ನಾನು ಹೋಗಿದ್ದ ಗ್ರೂಪು. ಅದಕ್ಕೆ ಇನ್ನೊಂದು ಕಾರಣ ಏನಂದರೆ SBIT ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಇನ್ಸ್ಟಾಗ್ರಾಮಲ್ಲಿದ್ದಾರೆ SBIT ಟ್ರಾವೆಲ್ಸ್ ಅಂತ, ನೀವು ಚೆಕ್ ಮಾಡಿ. ಯಾಕಂದರೆ ನಾವು ಇಲ್ಲಿಂದ ಹೊರಡೋದ್ರಿಂದ ಹಿಡಿದು ಅಲ್ಲಿ ಸ್ಟೇ ಮಾಡಿದ್ದು, ಅಲ್ಲಿ ಗಾಡಿಗಳಲ್ಲಿ ಓಡಾಡಿದ್ದು, ಜಾಗಗಳಿರ್ಬೋದು, ಪ್ರತಿಯೊಂದು ಲಕ್ಸುರಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಪ್ಯಾಕೇಜಲ್ಲಿ. ಸೊ ಪ್ಲೀಸ್ ವಿಸಿಟ್ SBIT ಟ್ರಾವೆಲ್ಸ್ ಆನ್ ಇನ್ಸ್ಟಾಗ್ರಾಮ್. ಆ್ಯಂಡ್ ಈಗ ನನ್ನ ವ್ಲಾಗ್ ನೋಡ್ಕೊಂಬರೋಣ ಬನ್ನಿ, ಹೇಗಿತ್ತು ನನ್ನ ದುಬೈ ಟ್ರಿಪ್ ಅಂತ. ಮೊದಲಿಗೆ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಬಂದ್ವಿ. ಅಲ್ಲಿ ಟಿಕೆಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗೇಜ್ ಹಾಕಿ ನಾವು ಎಮಿರೇಟ್ಸಲ್ಲಿ ಫ್ಲೈ ಮಾಡ್ತಿದ್ವಿ. ಇಟ್ ವಾಸ್ ಅ ರಿಯಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಲಕ್ಸುರಿಯಾಗಿತ್ತು. ಆ್ಯಂಡ್ ಫುಡ್ ಕೂಡ ಸೂಪರಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಒಂಥರ ಟಿವಿನಲ್ಲಿ ಗೇಮ್ ಮಾಡಿಕೊಂಡು ನೋಡಿಕೊಂಡು ಮಜಾ ಇತ್ತು. ಅಲ್ಲಿಂದ 3.5 hours ನಾವು ದುಬೈ ಇಳಿದ್ವಿ. ಸೊ ದಿಸ್ ಇಸ್ ದುಬೈ ಏರ್ಪೋರ್ಟ್. ತುಂಬ ಜನ ನೋಡಿರ್ತೀರ, ಆದರೂ ನಾನು ಒಂದು ಸಲ ತೋರಿಸ್ತೀನಿ ನೋಡಿ ನಮ್ಮ ದುಬೈ ಏರ್ಪೋರ್ಟ್ನ. ರೋಡ್ಗಳು ನೋಡೋಕ್ಕೆ ಮಜಾ. ನಿಜವಾಗ್ಲೂ ಎಷ್ಟು ಕ್ಲೀನಾಗಿತ್ತು ಅಂದರೆ ಅಷ್ಟು ಕ್ಲೀನಾಗಿತ್ತು, ಎಲ್ಲೂ ಹಳ್ಳ ಕೊಳ್ಳ ಏನೂ ಇರಲಿಲ್ಲ. ಆ್ಯಂಡ್ ದಿಸ್ ಇಸ್ ಅವರ್ ಹೋಟೆಲ್. ತುಂಬ ಚೆನ್ನಾಗಿತ್ತು ಹೋಟೆಲ್, ನಮಗೆ ಸ್ಟೇ ಕೊಟ್ಟಿದ್ದು. ಅಲ್ಲಿ ಕೂಡ ರೆಸ್ಟೋರೆಂಟ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಆವತ್ತಿನ ನೈಟ್ ನಾವು ಅಲ್ಲಿ ಕ್ರೂಸ್ ಡಿನ್ನರ್ಗೆ ಬಂದ್ವಿ. ಸೊ ಇದು ನೋಡಿ, ದಿಸ್ ವಾಸ್ ಸ್ಪೆಷಲ್. ಅದಕ್ಕೆ ಇದನ್ನು ಸ್ಪೆಷಲ್ಲಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. 90 ಡಿಗ್ರಿ ಬಿಲ್ಡಿಂಗ್ ಅಂತ ಇದು. ನಿಜವಾಗ್ಲೂ ಆಶ್ಚರ್ಯ ಅದು. ಇಟ್ ವಾಸ್ ಪ್ರೈವೇಟ್ ಕ್ರೂಸ್ ಡಿನ್ನರ್, ಒಂಥರ ಸಖತ್ತಾಗಿತ್ತು. ಅದು ಒಂಥರ ಮಜಾ. ಇಲ್ಲಿ ರೀಲ್ಸ್ ಕೂಡ ಮಾಡಿದೆ ನಾನು, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಇದೆಲ್ಲ ಒಟ್ಟಿಗೆ ಪ್ಯಾಕೇಜಲ್ಲೇ ನಮಗೆ ರೆಡಿ ಇತ್ತು. ಅಂದರೆ ಒಂದು ಪ್ಯಾಕೇಜಲ್ಲಿ ನಾವು ಹೋಗಿದ್ದು. ಒನ್ಸ್ ಅಗೇನ್ ಅದು ಹೇಳೋದಲ್ಲ, SBIT ಟ್ರಾವೆಲ್ಸ್ ಇವ್ರ ಕಡೆಯಿಂದ. ಸೊ ವೆರಿ ಗುಡ್ ಪ್ಯಾಕೇಜ್ ಇಟ್ ವಾಸ್. ಆ್ಯಂಡ್ ಪ್ಲೇಸಸ್ಸು ತುಂಬ ಚೆನ್ನಾಗಿತ್ತು ನೋಡಿದ್ದು. ಆ್ಯಂಡ್ ನೈಟ್ ಲೈಫ್ ಸಖತ್ತಾಗಿರುತ್ತೆ ದುಬೈಲಿ. ಫುಲ್ ಕಲರ್ಫುಲ್ ಲೈಟ್ಸು, ಮಜಾ ಇರುತ್ತೆ. ನಾನಂತೂ ಸ್ವಲ್ಪ ಸೆಕೆ ಅನ್ನಿಸ್ತಾ ಇತ್ತು, ಆದರೆ ಆ ಕಣ್ಣಿಗೆ ಅಷ್ಟು ತಂಪಾಗಿತ್ತಲ್ಲ ನೋಟ, ಅದು ತುಂಬ ಇಷ್ಟ ಆಯಿತು ನನಗೆ. ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಲ್ಲಿ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು, ಕನ್ನಡ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರು. ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ನಾನಂತೂ. ಇದೊಂದು ಸ್ಪೆಷಲ್ ಡ್ಯಾನ್ಸ್, ಅಲ್ಲಿ ಡ್ಯಾನ್ಸ್ ಅಂತೆ ಇದು. ನಿಜವಾಗ್ಲೂ ಆಲ್ಮೋಸ್ಟ್ ಒಂದು 20 minutes ಸುತ್ತಾನೇ ಇರ್ತಾನೆ ಅವನು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಹೊರಟ್ವಿ ಬೀಚು, ದುಬೈ ಮಾಲ್ ಆ್ಯಂಡ್ ಬುರ್ಜ್ ಖಲೀಫಾ. ಎಸ್, ಈ ಟನಲ್ ನೋಡಿ, ಈ ಟನಲ್ ಮೇಲ್ಗಡೆ ನೀರಿದೆ. ಆ ನೀರು ಕೆಳಗಡೆ ಟನಲ್ ಇದು, ವೆರಿ ಲಾಂಗ್ ಟನಲ್. ನೀರು ಕೆಳಗಡೆ ನಾವು ಹೋಗ್ತಾ ಇದ್ದೀವಿ ನೋಡಿ. ರೋಡ್ಸ್ ನೋಡಿ ಆ್ಯಂಡ್ ಬಿಲ್ಡಿಂಗ್ಸ್ ನೋಡಿ, ಏನು ಸಖತ್ತಾಗಿದೆ. ಇದು ನಮ್ಮ ದುಬೈ ಕಿಂಗ್ ಅವರ ಒಂದು ಸ್ಪೆಷಲ್ ಹೋಟೆಲ್ ಅಂತೆ. ನಾವು ವಿಸಿಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹೇಳಿದ್ನಲ್ಲ, ದುಬೈ ಅಂದರೆ ದುಬಾರಿ ಅಂತ ಹೇಳ್ತೀನಿ, ಯಾಕಂದರೆ ವೆರಿ ಲಕ್ಸುರಿ. ಅಲ್ಲಿ ಕಾಸ್ಟ್ ಆಫ್ ಲಿವಿಂಗು ಹಾಗೆ ಇದೆ. ಆಫ್ಕೋರ್ಸ್ ದುಡಿಯೋದು ಹಾಗೆ ಇರುತ್ತೆ, ಬಟ್ ಕಾಸ್ಟ್ ಆಫ್ ಲಿವಿಂಗ್ ಹಾಗೆ ಇರುತ್ತೆ. ಪ್ರತಿಯೊಂದು ದುಬಾರಿಯಾಗಿರುತ್ತೆ. ಬೀಚಲ್ಲಿ ಆಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಬಿಸಿಲು. ಇಟ್ ವಾಸ್ 42 or 45 degrees ಅವತ್ತು. ನಿಜವಾಗ್ಲೂ ಕಾರಿಂದ ಆಚೆ ಇಳಿದ್ರೇ ಒಳ್ಳೆ ಅವನಲ್ಲಿ ಹೋದಂಗೆ ಆಗ್ತಾಯಿತ್ತು, ಅಷ್ಟು ಬಿಸಿ ಹಬೆ. ಸೊ ಅಲ್ಲೇ ನಾವು ಮರದ ಕೆಳಗಡೆ ನಿಂತ್ಕೊಂಡು ಅಟ್ಲೀಸ್ಟ್ ನೋಡೋಣ ಅಂತ, ಯಾಕಂದ್ರೆ ನನಗೆ ನೀರಂದರೆ ಮೊದಲೇ ತುಂಬ ಇಷ್ಟ. ಸುಮ್ಮನೆ ಒಂದು ವಾಕ್ ಮಾಡಿ ಒಂದಷ್ಟು ವೀಡಿಯೋಸ್ ತಗೊಂಡು ಬಂದೆ. ಆ್ಯಂಡ್ ನೋಡಿ, ಬುರ್ಜ್ ಖಲೀಫಾಗೆ ಹೋಗೋಕ್ಕೆ ಮುಂಚೆ ದೂರದಿಂದ ಕಾಣ್ತಾರೋ ಒಂದು ದೃಶ್ಯ, ಇದು ಮೆಟ್ರೋ ಸ್ಟೇಷನು ದುಬೈದು. ಆ್ಯಂಡ್ ದಿಸ್ ಇಸ್ ದುಬೈ ಮಾಲ್. ಎಂಟ್ರಿನಲ್ಲೇ ನಮಗೆ ಇದು ಫಿಶ್ ಅಕ್ವೇರಿಯಮ್ ಇದೆ. ನನಗೆ ಫಸ್ಟು ನಿಮ್ಗೆ ಗೊತ್ತಿರೋ ಹಾಗೆ ದುಬೈ ಮಾಲಲ್ಲಿ ಎಲ್ಲ ಬ್ರ್ಯಾಂಡು, ಲಕ್ಸುರಿ ಬ್ರ್ಯಾಂಡ್ಸ್ ಅಲ್ಲೇ ಇದೆ. ಸೊ ಐ ವಾಸ್ ವೆರಿ ಕ್ಯೂರಿಯಸ್, ನನಗೆ ಅಲ್ಲಿ ಫಸ್ಟು ದುಬೈ ಮಾಲ್ಗೆ ಹೋಗಿ ನೋಡಬೇಕು ಅಂತ. ಹಾಗಾಗಿ ನಾನು ಆಚೆಯಿಂದನೇ ವಿಡಿಯೋಸ್ ಎಲ್ಲ ತೊಗೊಂಡೆ. ಒಳಗಡೆ ಎಂಟ್ರಾಗಿದ್ದ ತಕ್ಷಣ ನಮ್ಮ ದುಬೈ ಮಾಲಲ್ಲಿ ಎಲ್ಲ, ಅಂದರೆ ಯಾವುದಪ್ಪ ಬ್ರ್ಯಾಂಡ್ ನೋಡಿ, ಇದು ನೋಡೋಣ ಅನ್ನೋ ಥರ ಅಷ್ಟು ಡಿಫ್ರೆಂಟ್ ವೆರೈಟೀಸಲ್ಲಿತ್ತು. ಯಾವ ಅಂದರೆ ಅಲ್ಲಿ ಕೆಲವು ಪರ್ಚೇಸ್ ಎಲ್ಲ ಮಾಡಿದ್ವಿ ನಾವು, ಶಾಪಿಂಗ್ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಕಾಲು ನೋವು ಬಂತು.
ಯಾಕಂದರೆ ತುಂಬ ನಡೆಯೋದಿತ್ತು. ಹಾಗಾಗಿ ಆದರೂ ನಡೆದ್ವಿ, ಯಾಕಂದರೆ ಬೇಕೇ ಬೇಕಿತ್ತಲ್ಲ. ನೋಡಿ, ನಾನು ಶೇಡ್ಸ್ ಕೂಡ ತೊಗೊಂಡೆ. ವೆಂಚಿ ಐಸ್ ಕ್ರೀಮ್, ಯಾರೂ ಗೊತ್ತಿಲ್ಲ, ಇದು ಸೂಪರಾಗಿತ್ತು ಫ್ಲೇವರು. ಟೇಸ್ಟ್ ಮಾಡಬೇಕಂತಲೇ ಅಲ್ಲೇ ಹೋಗಿ ತಿಂದ್ವಿ. ಐ ಎಂಜಾಯ್ಡ್ ದ ಫ್ಲೇವರ್, ತುಂಬ ಚೆನ್ನಾಗಿತ್ತು. ಈಗ ಫಸ್ಟ್ ಟೈಮ್ ನಾನು ದುಬೈ ನೋಡಿದ್ದು, ಯಾರು ಹೇಳಿದ್ದವ್ರ ಬಾಯಿಗಳಲ್ಲಿ ಕೇಳಿದ್ದೆ ಹೆಂಗಿರುತ್ತೆ ಹಾಗಿರುತ್ತೆ ಅಂತ. ಬಟ್ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ, ಅದು ಸಖತ್ ಮಜಾ ಕೊಡುತ್ತೆ ಯಾವಾಗಲೂ. ಆ್ಯಂಡ್ ದಿಸ್ ಇಸ್ ಬುರ್ಜ್ ಖಲೀಫಾ. ನಾನು ಹೇಳೋದೇ ಬೇಕಾಗಿಲ್ಲ, ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ದುಬೈ ಮಾಲಿಂದನೇ ಎಂಟ್ರಿ ಇದೆ ಇದಕ್ಕೆ. ಫಸ್ಟ್ ಈ ಫೌಂಟೇನ್ ನೋಡಿ, ಏನು ನೋಡ್ತಾ ಇದ್ದೀರಾ ಈ ಫೌಂಟೇನು, ನಿಜವಾಗ್ಲೂ ಇದು ಏನು ವಿಸ್ಮಯ. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ, ಅಷ್ಟು ಅದ್ಭುತವಾಗಿತ್ತು ಫೌಂಟೇನು. ಅಲ್ಲಿ ಫೌಂಟೇನ್ ನೋಡಿಕೊಂಡು ಅದು ಮುಗಿದ ನಂತರ ಅಲ್ಲಿಂದ ಹಂಗೆ ಬೈ ವಾಕ್ ನಾವು ಬುರ್ಜ್ ಖಲೀಫಾಗೆ ಅಲ್ಲಿಂದನೇ ಹೋಗ್ತೀವಿ. ಎಂಟ್ರಿ ಅಲ್ಲೇ ಇರುತ್ತೆ. 125th ಫ್ಲೋರ್ 125th ಫ್ಲೋರಲ್ಲಿ ಲಿಫ್ಟಲ್ಲಿ ಸ್ಟಾಪ್ ಮಾಡಿಸ್ತಾರೆ. ಆಚೆ ಬಂದು ನೋಡಿದೆ, ನನಗೆ ಕೈ ಕಾಲೆಲ್ಲ ನಡ್ಕ ಬಂದುಬಿಡ್ತು. ಯಪ್ಪ, ಮೊದಲೇ ಹೈಟ್ ಫೋಬಿಯಾ ನನಗೆ. ಬಟ್ ಸಖತ್ತಾಗಿ ಕಾಣ್ತಿತ್ತು ಸಿಟಿ. ಅದನ್ನು ಅಲ್ಲೇ ಹೋಗಿ ನೋಡಬೇಕು, ಅದೇ ಮಜಾ. ಅದಾದ ನಂತರ ನೆಕ್ಸ್ಟ್ ಡೇ ಅವತ್ತು ನೈಟ್ ಬಂದುಬಿಟ್ವಿ ನಾವು. ಫುಲ್ ಕೈ ಕಾಲೆಲ್ಲ ನೋವ್ತಾ ಇತ್ತು, ಬಂದು ದಬಾಕೊಂಡ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ಡೇ ಇದ್ದಿದ್ದು ಡೆಸರ್ಟ್ ಸಫಾರಿ. ಹಿಂಗಿರುತ್ತೋ ಏನೋಪ್ಪ ಅಂತ ನನಗೆ ಸ್ವಲ್ಪ ಈ ಅಡ್ವೆಂಚರ್ ಅಂದರೆ ಎಲ್ಲ ಭಯ. ಸೊ ಅಲ್ಲಿ ಕಾರಲ್ಲಿ ಹಂಗೆ ಹಿಂಗೆ ಎಲ್ಲ ಮಾಡ್ತಾರೆ, ಡುಸು ಬುಸು ಅಂತ ಓಡಿಸ್ತಾರೆ ಅಂತ ನಾನು ಸ್ವಲ್ಪ ಟೆನ್ಷನ್ ಆಗಿದ್ದೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ಸಮಾಧಾನ ಮಾಡಿದ್ರು. ಮತ್ತೆ ಅಲ್ಲಿ ಹೇಳೋದನ್ನೆಲ್ಲ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಸರಿ, ಅಲ್ಲಿ ಹೋದ್ವಿ, ಆ ಒಂದು ಕ್ಯಾಂಪ್ ಹತ್ರ ಹೋಗಿ ಅಲ್ಲಿ ಈ ಮುಖಕ್ಕೇನೋ ಬಟ್ಟೆ ಎಲ್ಲ ಕೊಟ್ಟರು, ಚೆನ್ನಾಗಿತ್ತು ಫೋಟೋ ತೆಕ್ಕೊಳ್ಳೋಕ್ಕೆ ಅಂತ. ಅದನ್ನು ಕೂಡ ನಾನು ಹಾಕ್ಕೊಂಡೆ. ಒಂಥರ ಭಯ, ಒಂಥರ ಖುಷಿ ಎಲ್ಲ ಇತ್ತು. ಸೊ ಆ ಕಾರಲ್ಲಿ ಕೂತ್ಕೊಂಡು ಡುಜಾ ಬುಜಾ ಅಂದ್ಕೊಂಡು ಸಖತ್ತಾಗಿತ್ತು ಡ್ರೈವು. ಫಸ್ಟು ನಾನು ಕಣ್ಮುಚ್ಕೊಂಡ್ಬಿಟ್ಟೆ ಭಯಕ್ಕೆ, ಆಮೇಲೆ ನಿಜವಾಗ್ಲೂ ಮಜಾ ಇತ್ತು. ತುಂಬ ಚೆನ್ನಾಗಿತ್ತು ಅದು ಕೂಡ, ವೆರಿ ಅಡ್ವೆಂಚರಸ್ಸು. ಫೋಟೋಸ್ ತೊಗೊಂಡ್ವಿ. ಆಮೇಲೆ ಸಣ್ಣ ಸೆಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವತ್ತು. ಅದಾದ ನಂತರ ಅಲ್ಲಿಂದ ಮತ್ತೆ ಕ್ಯಾಂಪಿಗೆ ಹೋದ್ವಿ. ನೀವೆಲ್ಲ ಕೇಳಿರ್ಬೋದು, ಬೆಲ್ಲಿ ಡ್ಯಾನ್ಸ್ ಇರುತ್ತೆ ಆ್ಯಂಡ್ ಫುಡ್ ಇರುತ್ತೆ ಅಲ್ಲಿ, ಬಾರ್ಬಿಕ್ಯೂ ಫುಡ್ ಇರುತ್ತೆ, ಅದು ಕೂಡ ಫೇಮಸ್ಸು. ಸೊ ಅಲ್ಲಿಗೆ ಹೋದ್ವಿ. ನೋಡಿ ರೋಡ್ ಹೇಗಿದೆ, ಅಕ್ಕಪಕ್ಕ ಫುಲ್ ಡೆಸರ್ಟು. ಸೊ ಇಲ್ಲಿ ಅಟ್ಲಾಂಟಾ ಈ ಒಂದು ಕ್ಯಾಂಪಿಗೆ ನಾವು ಬಂದ್ವಿ. ಸ್ಟೇಜ್ ಸೆಟಪ್ ಆಗಿತ್ತು ನೋಡಿ. ಹೀಗೆ ನಾವು VIP ಪಾಸ್ನ ತೊಗೊಂಡಿದ್ವಿ. ಸೊ VIP ಪಾಸಲ್ಲಿ ನಾವು ಇಲ್ಲಿ ಕೂತಿದ್ವಿ. ಇಲ್ಲದೇ ನಾವು ಆ ಕಡೆ ಕೆಳಗಡೆ ಕೂರಬೇಕಾಗಿತ್ತು. ಎಸ್, ಸ್ಟೇಜ್ ಫುಲ್ ರೆಡಿ ಇತ್ತು. 2-3 ಥರ ಎಂಟರ್ಟೈನ್ಮೆಂಟ್ ಇತ್ತು. ಅಂದರೆ ಒಂದು ಬೆಲ್ಲಿ ಡ್ಯಾನ್ಸು, ಆಮೇಲೆ ಫೈರ್ ಡ್ಯಾನ್ಸು, ಇನ್ನೊಂದು ಲೈಟ್ ಡ್ಯಾನ್ಸು, ಈ ಥರ 3 ಕ್ಯಾಟಗರಿನಲ್ಲಿ ನಮಗೆ ಇತ್ತು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವರೆಲ್ಲ. ನಿಜವಾಗ್ಲೂ ವಿ ಎಂಜಾಯ್ಡ್ ಅ ಲಾಟ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಖಂಡಿತ ನಮ್ಮೂರಿಗಿಂತ ಸಖತ್ತಾಗಿರೋದು, ಚೆನ್ನಾಗಿರೋದು ಬೇರೆ ಏನಿಲ್ಲ. ಆದರೆ ಬೇರೆಯವರು ನೋಡಬೇಕು, ಅದು ಚೆಂದ ಒಂಥರ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವ್ಲಾಗ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಹೇಳಿ. ಕ್ವೆಶನ್ಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ಹಾಕಿ. ಏನಾದರೂ ನಿಮ್ಗೆ ಅನಿಸಿದರೆ ಅಥವಾ ನಿಮಗೆ ಖುಷಿಯಾಗಿದ್ದರೆ ನೀವು ಅದಲ್ಲಿ ಹಾಕ್ಬೋದು. ಕಮೆಂಟ್ ಮಾಡಿ ನನಗೆ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನೇನು ವ್ಲಾಗ್ ಮಾಡಬೇಕು ಅಥವಾ ನಾನು ಏನು ಕಂಟೆಂಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನನಗೆ ನೀವು ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ರೆಮೋ. ಟೇಕ್ ಕೇರ್. ಬಾಯ್.